ಹಾಯ್ ಫ್ರೆಂಡ್ಸ್, ಶಿಲ್ಪಾ ವೆಜ್ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಸೋರೆಕಾಯಿನ ಬಳಸ್ಕೊಂಡು ಅದರಿಂದ ಸುಟ್ಟು ಸೋರೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ. ಇದು ತುಂಬಾ ಚೆನ್ನಾಗಿರುತ್ತೆ. ಚಪಾತಿ ಜೊತೆ ಆಗಿರ್ಬೋದು, ರೊಟ್ಟಿ ಜೊತೆ ಆಗಿರ್ಬೋದು, ಜೊತೆಗೆ ಅನ್ನಕ್ಕೆ ಕೂಡ ಕಲ್ಸ್ಕೊಂಡು ತಿನ್ನಕ್ಕೆ ಚೆನ್ನಾಗಿರುತ್ತೆ. ಫಸ್ಟ್ ನಾನು ಸೋರೆಕಾಯಿನ ತಗೊಳ್ತಾ ಇದ್ದೀನಿ. ಇದನ್ನು ಸುಟ್ಕೊಳ್ಬೇಕು ನೀಟಾಗಿ. ಕಂಪ್ಲೀಟ್ ಮೇಲ್ಗಡೆ ಏನು ಲೇಯರ್ ಇದೆಯಲ್ಲ ಗ್ರೀನ್ ಕಲರು, ಅದು ಕಂಪ್ಲೀಟ್ ಕಪ್ಪಾಗಲ್ಲಿವರೆಗೆ ಸುಟ್ಕೋಬೇಕು. ನಿಮಗೆ ಈ ರೀತಿ ಸುಟ್ಟೆಲ್ಲ ಮಾಡೋದಕ್ಕೆ ಟೈಮ್ ಇಲ್ಲ ಅನ್ನೋದಾದರೆ ಇದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಕುಕ್ಕರಲ್ಲಿ ಒಂದು ವಿಷಲ್ ಕೂಗಿಸ್ಕೊಂಡು ಸ್ಮ್ಯಾಶ್ ಮಾಡಿಕೊಂಡು ಹಾಗೂ ಕೂಡ ಮಾಡ್ಕೊಳ್ಬೋದು. ಬಟ್ ಇದ್ರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸುಟ್ಟು ಮಾಡಿದ್ರೆ. ಈಗ ನಾನು ಸುಟ್ಕೊಳ್ತಾ ಇದ್ದೀನಿ. ಈ ಥರ ತಿರುಗಿಸ್ತಾ ಸುಡ್ತಾ ಹೋಗಬೇಕು. ಸ್ವಲ್ಪ ಸುಡೋದಕ್ಕೆ ಟೈಮ್ ತೊಗೊಳುತ್ತೆ, ಸುಮಾರು ಟೈಮೇ ತೊಗೊಳುತ್ತೆ ಅಂತಲೇ ಹೇಳ್ಬೋದು. ನಾವು ಸೋರೆಕಾಯಿನ ಈ ಥರ ಸುಟ್ಟು ಸೋರೆಕಾಯಿ ಪಲ್ಯ ಮಾಡೋದಕ್ಕೆ ಯಾವಾಗಲೂ ಸ್ವಲ್ಪ ಎಳೆದು ತೊಗೊಳ್ಬೇಕು. ಎಳೆದು ತೊಗೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ಈಗ ಈ ರೀತಿ ಸುಟ್ಕೊಳ್ತಾ ಇದ್ದೀನಿ ನಾನು. ಈಗ ನಾನು ಇಲ್ಲಿ ಕಲ್ಲು ಇಟ್ಕೊಳ್ತಾ ಇದ್ದೀನಿ ಬ್ಯಾಲೆನ್ಸಿಗೆ ಅಂತ ಹೇಳಿ. ಈಗ ನೋಡಿ ಈ ರೀತಿ ಸುಟ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಅವಾಗ ಎಲ್ಲ ಸೈಡ್ನಲ್ಲೂ ಸುಟ್ಕೊಳ್ಬೇಕು ಈ ರೀತಿ. ಕಂಪ್ಲೀಟ್ ಏನು ಹಸಿರು ಕಲರ್ ಇತ್ತೋ ಅದು ಕಂಪ್ಲೀಟಾಗಿ ಕಪ್ಪು ಕಲರ್ ಆಗಬೇಕು. ಆ ರೀತಿ ಸುಟ್ಕೊಂಡ್ರೆ ಕಂಪ್ಲೀಟಾಗಿ ಬೆಂದಿರುತ್ತೆ ಒಳಗಡೆ. ಪಲ್ಯನೂ ಅಷ್ಟೇ, ತಿನ್ನುವಾಗ ಸ್ವಲ್ಪ ಸ್ಮೋಕಿ ಫ್ಲೇವರ್ ಇರುತ್ತೆ. ಸೊ ಅವಾಗ ಏನು ಅನಿಸುತ್ತೆ, ಟೇಸ್ಟು ಒಂಥರ ಡಾಬಾ ಸ್ಟೈಲಲ್ಲಿ ಪಲ್ಯಗಳೆಲ್ಲ ಮಾಡ್ತಾರಲ್ಲ ಆ ಟೇಸ್ಟ್ ಇರುತ್ತೆ. ಸೊ ಈಗ ಕಂಪ್ಲೀಟಾಗಿ ನೋಡ್ತಾ ಇರ್ಬೋದು ಸುಟ್ಟಾಗಿದೆ. ಈಗ ನಾನು ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಬೇರೆ ಒಂದು ತಟ್ಟೆಯಲ್ಲಿ ಇಟ್ಕೊಳ್ತಾ ಇದ್ದೀನಿ. ಸೋರೆಕಾಯಿನ ಸುಡೋದಕ್ಕೂ ಮುಂಚೆ ಸ್ವಲ್ಪ ಎಣ್ಣೆ ಹಚ್ಚು ಕೂಡ ಸುಟ್ಕೊಳ್ಬೋದು. ಈಗ ಸುಟ್ಟಾಗಿದೆ. ಈಗ ನೀರನ್ನ ಇಟ್ಕೊಳ್ತಾ ಇದ್ದೀನಿ ಜೊತೆಯಲ್ಲಿ, ಸಿಪ್ಪೆ ತೆಗೆಯೋದಕ್ಕೆ ಈಸಿ ಆಗಲಿ ಅಂತ. ಈ ರೀತಿ ನೀರನ್ನ ಕೈಗೆ ಹತ್ಕೊಂಡ್ಬಿಟ್ಟು ಈ ರೀತಿ ಸಿಪ್ಪೆನ ಬಿಡಿಸ್ಕೊಳ್ತಾ ಹೋಗ್ಬೋದು. ಅಥವಾ ಈ ರೀತಿ ಸಿಪ್ಪೆ ಬಿಡಿಸೋದಕ್ಕೆ ಕಷ್ಟ ಆಗುತ್ತೆ ಅನ್ನೋದಾದರೆ ಚಾಕು ತೊಗೊಂಡು ಅದರಿಂದ ಕೂಡ ಸಿಪ್ಪೆನ ತೆಗಿಬೋದು. ಸ್ವಲ್ಪ ಗಟ್ಟಿ ಇರೋ ಕಡೆ ನಾನು ಚಾಕುನ ಯೂಸ್ ಮಾಡಿಕೊಂಡು ಈ ರೀತಿ ಸಿಪ್ಪೆ ತೆಗಿತಾ ಇದ್ದೀನಿ. ಜಸ್ಟ್ ಮೇಲ್ಗಡೆ ಈ ರೀತಿ ಮಾಡಿದ್ರೆ ಸಾಕು. ಹಿಂಗೆ ಲೈಟಾಗಿ ಸಿಪ್ಪೆ ತೆಗಿಬೇಕು. ಮೇಲ್ಗಡೆ ಏನು ಕಪ್ಪಾಗಿದೆಯಲ್ಲ ಅದಿಷ್ಟು ಭಾಗ ತೆಗಿಬೇಕು. ಇನ್ನು ತುಂಬ ಬಲ್ತಿದ್ದೆಲ್ಲ ಆದರೆ ಒಳಗಡೆ ಬೀಜ ಎಲ್ಲ ಇರುತ್ತೆ, ಆ ಬೀಜಗಳನ್ನು ಕೂಡ ತೆಗಿಬೇಕಾಗತ್ತೆ. ಇದು ಮೀಡಿಯಮ್ ಆಗಿದೆ, ತುಂಬ ಎಳೆದು ಇಲ್ಲ, ತುಂಬ ಬಲ್ತು ಇಲ್ಲ, ಆ ರೀತಿ ಇದೆ. ಸ್ವಲ್ಪ ಬೀಜ ಇತ್ತಷ್ಟೇ ಇದರಲ್ಲಿ. ಈಗ ಸಿಪ್ಪೆ ಎಲ್ಲ ಈ ರೀತಿ ಚಾಕುವಿಂದ ನಾನು ತೆಗಿತಾ ಇದ್ದೀನಿ. ಇಲ್ಲಿ ಮಧ್ಯ ಸ್ವಲ್ಪ ತುಂಬ ಮೆತ್ತಗಿದೆ, ಹಾಗಾಗಿ ಮಧ್ಯ ಕಟ್ ಮಾಡಿಕೊಂಡು ಮತ್ತೆ ನಾನು ಈ ರೀತಿ ಸಿಪ್ಪೆ ತೆಗಿತಾ ಇದ್ದೀನಿ. ನಾವೇನು ಸೋರೆಕಾಯಿ ಮಾಡ್ತಾ ಇದ್ದೀವಲ್ಲ, ಇದೇ ಥರ ದಪ್ಪ ಬದನೆಕಾಯಲ್ಲೂ ಕೂಡ ಇದೇ ಥರ ಪಲ್ಯನ ಮಾಡ್ಕೊಳ್ಬೋದು. ಅದು ಕೂಡ ಚೆನ್ನಾಗಾಗುತ್ತೆ. ಈಗ ಸಿಪ್ಪೆ ತೆಗೆದಾಗಿದೆ. ಈಗ ಇದನ್ನು ಒಂದು ಸಲ ನೀರು ಹಾಕಿ ಲೈಟಾಗಿ ಇದನ್ನು ತೊಳಿತಾ ಇದ್ದೀನಿ, ಸ್ವಲ್ಪ ಕಪ್ಪದೆಲ್ಲ ಹೋಗಲಿ ಅಂತ. ಈಗ ಸೋರೆಕಾಯಿ ರೆಡಿಯಾಗಿದೆ. ಇದರಲ್ಲಿ ಇದೊಂದೇ ಕಷ್ಟದ ಕೆಲಸ ಇರೋದು, ಸುಟ್ಬಿಟ್ಟು ಸಿಪ್ಪೆ ತೆಗೆಯೋದು. ಇನ್ನೆಲ್ಲ ಬೇಗ ಬೇಗ ಆಗಿಬಿಡುತ್ತೆ, ಫಾಸ್ಟಾಗಿ ಆಗುತ್ತೆ. ಈಗ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಸ್ವಲ್ಪ ದಪ್ಪವಾಗೇ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಹತ್ರ ಚಾಪರ್ ಇರೋದರಿಂದ ನಾನು ಚಾಪರಿಗೆ ಹಾಕಿ ಮತ್ತೆ ಇದನ್ನು ಸಣ್ಣದಾಗಿ ಸ್ಮ್ಯಾಶ್ ಥರ ಮಾಡ್ತೀನಿ. ಚಾಪರ್ ಇಲ್ಲ ಅನ್ನೋರು ಇದನ್ನು ಸಣ್ಣ ಸಣ್ಣದಾಗಿ ಕಟ್ಕೊಂಡು ಈ ಆಲೂಗಡ್ಡೆ ಎಲ್ಲ ಸ್ಮ್ಯಾಶ್ ಮಾಡ್ತೀವಲ್ಲ ಆ ರೀತಿ ಸ್ಮ್ಯಾಶ್ ಮಾಡಿಕೊಂಡ್ರೂ ಆಗುತ್ತೆ. ಅಥವಾ ಸ್ವಲ್ಪ ಈ ಥರ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕಿ ಒಂದೇ ಒಂದು ರೌಂಡು ರುಬ್ಕೊಳ್ಬೋದು. ಈ ರೀತಿ ಇಷ್ಟು ದೊಡ್ಡದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದನ್ನು ನಾನು ಚಾಪರಿಗೆ ಹಾಕಿ ಇದನ್ನು ಒಂದೆರಡು ರೌಂಡು, 2 ಸುತ್ತು ಅಷ್ಟೇ ನಾನು ಇದನ್ನು ಚಾಪ್ ಮಾಡ್ಕೊತೀನಿ. ನೋಡ್ತಾ ಇರ್ಬೋದು, ಇದರಲ್ಲಿ ಸ್ವಲ್ಪ ಬೀಜ ಇದೆ, ಬೀಜ ಕೂಡ ತೆಗಿತಾ ಇದ್ದೀನಿ. ನೋಡಿ ಇಷ್ಟು ಬೀಜ ಸಿಕ್ತು. ಇದನ್ನು ಒಂದ್ಸಲ ನೀವೇನಾದರೂ ಈ ರೀತಿ ಮಾಡಿದ್ರೆ ಪದೇ ಪದೇ ಮಾಡ್ತೀರಾ, ಅಷ್ಟು ರುಚಿಯಾಗಿರುತ್ತೆ. ಸ್ವಲ್ಪ ಕಷ್ಟ ಅನಿಸಿದ್ರು ಮಾಡೋದು, ಯಾಕಂದರೆ ಸುಡೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ ಇದು. ಮತ್ತು ತಿನ್ನೋದಕ್ಕೆ ಮಾತ್ರ ಒಳ್ಳೆ ಟೇಸ್ಟ್ ಅಂತಲೇ ಹೇಳ್ಬೋದು. ಈಗ ಈ ರೀತಿ ಕಟ್ ಮಾಡ್ಕೊಂಡಾದಮೇಲೆ ನಾನು ಈಗ ಈ ಚಾಪರಿಗೆ ಹಾಕ್ಕೊಳ್ತಾ ಇದ್ದೀನಿ. ತರಕಾರಿ ಚಾಪರ್ ಇರುತ್ತಲ್ಲ ಅದರಲ್ಲಿ ಹಾಕ್ಕೊಳ್ಬೋದು. ಈಗ ಆಗಿದೆ. ಈಗ ನೆಕ್ಸ್ಟ್ ನಾನು ಪ್ಯಾನ್ಗೆ
ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದ್ಮೇಲೆ ನಾನು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಒಂದೇ ಒಂದು ಹಸಿಮೆಣಸಿನಕಾಯಿನ ಕಟ್ ಮಾಡಿ ಹಾಕಿದ್ದೀನಿ. ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಎರಡನ್ನೂ ಕೂಡ ಸ್ವಲ್ಪ ತುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಹಾಕಿದ್ರೆ ಸಾಕು. ನೆಕ್ಸ್ಟ್ ನಾ ಇಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋವಂತಹ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಇದಕ್ಕೆ ಒಂದು ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಹುಳಿ ಟೊಮೊಟೊ ಬಳಸಿದ್ದೀನಿ. ಹುಳಿ ಟೊಮೊಟೊ ಹಾಕಿದ್ರೆ ಸ್ವಲ್ಪ ಹುಳಿ ಅಂಶನೂ ಸಿಕ್ಕಂಗಾಗುತ್ತೆ, ಟೇಸ್ಟ್ ಚೆನ್ನಾಗಾಗುತ್ತೆ. ನೆಕ್ಸ್ಟ್ ಇದಕ್ಕೆ ಮಸಾಲೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಫಸ್ಟ್ ನಾನು ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು 3/4 ಸ್ಪೂನು. 1/4 ಸ್ಪೂನ್ನಷ್ಟು ಜೀರಿಗೆ ಪುಡಿ, ಒಂದು ಸ್ವಲ್ಪ ಅರಿಶಿಣ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಕಡಲೆ ಹಿಟ್ಟು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಾಗುತ್ತೆ. ನೆಕ್ಸ್ಟ್ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನಾನು ಸ್ವಲ್ಪ ನೀರನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಹಾಕಿದ್ರೆ ಸಾಕು. ನೆಕ್ಸ್ಟ್ ನಾ ಇಲ್ಲಿ ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಬೇಯಿಸಬೇಕು. ನೆಕ್ಸ್ಟ್ ನಾನು ಏನೀಗ ಸೋರೆಕಾಯಿನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸಿ ಕೂಡ ಹಾಕ್ತಾ ಇದ್ದೀನಿ. ನಾವಿದನ್ನು ರೋಟಿ ಜೊತೆ, ಚಪಾತಿ ಜೊತೆ ಅಥವಾ ಪುಲ್ಕದ ಜೊತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನಾನು ಇಲ್ಲಿ ಕಸೂರಿ ಮೇಥಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಮಿಸ್ ಮಾಡದೆ ಹಾಕಿ, ಒಳ್ಳೆ ಫ್ಲೇವರ್ ಕೊಡುತ್ತೆ. ನೆಕ್ಸ್ಟ್ ಈಗ ಕಸೂರಿ ಮೇಥಿನ ಸ್ವಲ್ಪ ಉಜ್ಜಿಬಿಟ್ಟು ಹಾಕಬೇಕು. ಈಗ ಇದಿಷ್ಟನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಇಂಗನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಂಡ್ರೆ ರುಚಿಯಾಗಿರೋವಂತಹ ಸುಟ್ಟು ಸೋರೆಕಾಯಿ ಪಲ್ಯ ರೆಡಿ ಆಗುತ್ತೆ. ಈಗ ನೋಡ್ತಾ ಇರ್ಬೋದು, ಕಂಪ್ಲೀಟಾಗಿ ಮಿಕ್ಸ್ ಆಗಿದೆ, ಚೆನ್ನಾಗಿ ಕೂಡ ಕುದೀತಾ ಇದೆ. ಈ ರೀತಿ ಒಂದು ಕುದಿ ಬಂದರೆ ಸಾಕು, ಸರ್ವ್ ಮಾಡೋದಕ್ಕೆ ರೆಡಿ ಆಗುತ್ತೆ. ಈಗ ರುಚಿಯಾಗಿರುವಂತಹ ಸುಟ್ಟು ಸೋರೆಕಾಯಿ ಪಲ್ಯ ರೆಡಿಯಾಗಿದೆ. ನೀವು ಕೂಡ ಒಮ್ಮೆ ರೆಸಿಪಿನ ಮಿಸ್ ಮಾಡದೆ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.